ಬಸವೇಶ್ವರ ನಗರ ಠಾಣೆಯ ಪೊಲೀಸರು ರಜತ್ ಹಾಗೆ ವಿನಯನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ರೀಲ್ಸ್ ಮಾಡಿದಂತ ಸ್ಥಳವನ್ನ ರಜತ್ ಹಾಗೆ ವಿನಯ್ ತೋರಿಸ್ತಾ ಇದ್ದಾರೆ. ಅಕ್ಷಯ್ ಸ್ಟುಡಿಯೋದಲ್ಲಿ ಸ್ಥಳ ಮಹಜರು ಮುಂದುವರಿತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಹಜರನ್ನ ಮುಗಿಸಿ ಠಾಣೆಗೆ ವಾಪಸ್ ಆಗೋರಿದ್ದಾರೆ. ಆರೋಪಿಗಳನ್ನ ಬಸವೇಶ್ವರ ನಗರ ಠಾಣೆಗೆ ಹಾಕಿ ಕರೆ ತರಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿದ ನಂತರದಲ್ಲಿ ಅಕ್ಷಯ್ ಸ್ಟುಡಿಯೋದಲ್ಲಿ ಇದೀಗ ಸ್ಥಳ ಮಹಜರು ನಡೀತಾ ಇದೆ. ಇಬ್ರು ಕೂಡ ಇದ್ದಾರೆ. ತಾವು ರೀಲ್ಸ್ ಮಾಡಿದ್ದೆಲ್ಲಿ, ಏನ್ ಬಳಕೆಯಾಗಿತ್ತು, ಎಷ್ಟೊತ್ತಿಗೆ ಮಾಡಿರೋದು, ಇವೆಲ್ಲವನ್ನು ಕೂಡ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತಾರೆ ಪೊಲೀಸರು. ಅವ್ರು ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಅಕ್ಷಯ್ ಸ್ಟುಡಿಯೋದ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಮಹಜರನ್ನ ಮುಗಿಸಿ ಠಾಣೆಗೆ ವಾಪಸ್ ಕರೆದುಕೊಂಡು ಹೋಗ್ತಾರೆ ಆರೋಪಿಗಳು ಇಬ್ಬರನ್ನೂ ಕೂಡ. ಒಂದು ಶಸ್ತ್ರಾಸ್ತ್ರಗಳನ್ನ ಬಳಸಿ ರೀಲ್ಸ್ ಮಾಡಿದ್ದು, ಆಮೇಲೆ ಅದನ್ನ ಮುಚ್ಚಾಕೋದಕ್ಕೆ ಇನ್ನೇನೋ ಫೈಬರ್ ಅನ್ನ ತಗೊಂಡೋಗಿ ಪೊಲೀಸರಿಗೆ ಕೊಟ್ಟಿರೋದು, ಮಚ್ಚನ್ನ, ಇವೆಲ್ಲವೂ ಕೂಡ ಸಂಕಷ್ಟದ ಮೇಲೆ ಸಂಕಷ್ಟ ಅನ್ನೋ ರೀತಿಯಾಗಿ ಇಬ್ಬರನ್ನು ಕೂಡ ಕಾಡ್ತಾ ಇದೆ. ರಜತ್ ಹಾಗೆ ವಿನಯ್ ಅವರ ಮುಖದಲ್ಲಿರುವಂತ ಟೆನ್ಷನ್ ಕೂಡ ಅವೆಲ್ಲವನ್ನು ಕೂಡ ತೋರ್ಪಡಿಸುತ್ತೆ. ರಜತ್ ಹಾಗೆ ವಿನಯ್ ಇಬ್ರು ಕೂಡ ಸ್ಥಳ ಮಹಜರು ನಡೀತಾ ಇದೆ. ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಅಕ್ಷಯ್ ಸ್ಟುಡಿಯೋ ನಾಗರಬಾವಿಯಲ್ಲಿರೋದು. ಇದೇ ಸ್ಟುಡಿಯೋದಲ್ಲಿ ಅವ್ರು ಮಾಡಿರುವಂತ ರೀಲ್ಸ್ ವೈರಲ್ ಆಗಿ ಕೇಸ್ ಕೂಡ ದಾಖಲಾಗಿದೆ. ಇದೀಗ ಬಹಳ ಮುಖ್ಯವಾಗಿ ಕಾಕಿ ವಿಚಾರಗಳನ್ನು ಕೆದಕ್ತಾ ಇರೋದು ಆ ಮಚ್ಚು ಬಗ್ಗೆ. ಯಾರು ಕೊಟ್ಟಿರೋದು, ಎಲ್ಲಿಂದ ಬಂತು, ಆಮೇಲೆ ಇವಾಗ ಎಲ್ಲಿದೆ ಅಂತ. ಅವ್ರು ಕೊಟ್ಟಿರೋದು ರೀಲ್ಸ್ನಲ್ಲಿ ಬಳಕೆ ಮಾಡಿದ್ದಲ್ಲ ಅಂತ ಆದ್ಮೇಲೆ ರಜತ್ ಹಾಗೆ ವಿನಯ್ ನಿನ್ನೆ ದಿನ ಕೊಟ್ಟಿರುವಂತ ಮಚ್ಚು ಅದವರು ರೀಲ್ಸ್ನಲ್ಲಿ ಏನ್ ಬಳಸಿದಾರೋ ಆ ಮಚ್ಚು ಅಲ್ಲ ಅಂತ ಗೊತ್ತಾದ್ಮೇಲೆ ರಿಯಲ್ ಆಗಿ ಬಳಸಿರುವಂತ ಮಚ್ಚು ಎಲ್ಲಿದೆ? ಹಾಗಿದ್ರೆ ಅದನ್ನ ತೋರಿಸ್ಬೇಕಿವತ್ತು. ಯಾರಿಂದ ಬಂತು, ಯಾರದನ್ನ ಇನ್ಸ್ಟ್ರಕ್ಟ್ ಮಾಡಿದ್ರು, ಅಗೇನ್ ಅವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ನೀವು ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಅವರು ಕೈ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ತಾರೆ ಅಲ್ಲಿ ಇದ್ದಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಸಿಬ್ಬಂದಿ. ತಾವೆಲ್ಲಿ ರೀಲ್ಸ್ ಮಾಡಿದ್ದೀವಿ ಅನ್ನೋದಾಗಿ ಅವರು ತೋರಿಸ್ಬೇಕಾಗತ್ತೆ. ಇದೆಲ್ಲವೂ ಕೂಡ ಕಾನೂನಿನ ಪ್ರಕ್ರಿಯೆ. ಎಲ್ಲ ಮುಗಿದ ನಂತರದಲ್ಲಿ ಅವರನ್ನ ಮತ್ತೆ ಬಸವೇಶ್ವರ ನಗರ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಸುಮಾರು ಇವತ್ತಿನ ದಿನ 2 ಗಂಟೆಯ ಒಳಗೂ ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ, ಸುಮಾರು 2 ಗಂಟೆಗಳವರೆಗೆ. ಅದಾದ ನಂತರ ಅವ್ರನ್ನ ಕರ್ಕೊಂಡು ಬಂದಿರೋದು ಅಕ್ಷಯ್ ಸ್ಟುಡಿಯೋ ನಾಗರಬಾವಿಗೆ. ಇಲ್ಲಿ ಇದೀಗ ಸ್ಥಳ ಮಹಜರು ನಡೀತಾ ಇದೆ. ಇದನ್ನ ಮುಗಿಸ್ಕೊಂಡು ಮತ್ತೆ ಬಸವೇಶ್ವರ ನಗರ ಠಾಣೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳಿದಾವೆ. ಇಲ್ಲಿ ಸಿಕ್ಕಿರುವಂತ ಮಾಹಿತಿ ಮೇಲೆ ಮುಂದೇನು ಅನ್ನೋದನ್ನ ಪೊಲೀಸರು ನಿರ್ಧಾರ ಮಾಡ್ತಾರೆ. ಒಂದು ವೇಳೆ ಅದು ಅಸಲಿನೇ ಆಗಿದ್ದಲ್ಲಿ ನಿಜಕ್ಕೂ ಸಂಕಷ್ಟ. ಅದು ಅಸಲಿ ನಕಲಿ ಅನ್ನೋದಕ್ಕಿಂತಲೂ ಈ ತನಿಖೆಗೆ ದಾರಿ ತಪ್ಪಿಸಿರೋದು ಕೂಡ ಒಂದು ಕೇಸೇ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನಲ್ಲಿ ಅವ್ರು ಏನೇನು ಅನುಭವಿಸಬೇಕಾಗುತ್ತೆ ಇವೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಬೇಕಿದೆ. ಕಾನೂನು ಸಂಕಷ್ಟ ಹೇಗೆ ಇವರನ್ನ ಸುತ್ತುಕೊಳ್ಳುತ್ತೆ ಅಂತ ನೋಡಿ. ಈಗಷ್ಟೇ ನೀವು ದೃಶ್ಯದಲ್ಲಿ ಗಮನಿಸಿದಿರಲ್ಲ, ಇದು ಸ್ಥಳ ಮಹಜರು ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ ಎಲ್ಲಿ ರೀಲ್ಸ್ ಮಾಡಿದ್ದು ಅಂತ. ಆ ಸ್ಥಳವನ್ನ ಬೊಟ್ಟು ಮಾಡಿ ತೋರಿಸ್ಬೇಕು, ನಾವಿಲ್ಲೇ ಮಾಡಿದ್ದು ಅಂತ. ಅದನ್ನೇ ಇಬ್ರು ಕೂಡ ಮಾಡ್ತಾ ಇದ್ದಾರೆ, ರಜತ್ ಹಾಗೆ ವಿನಯ್. ತೋರು ಬೆರಳಿನಲ್ಲಿ ನಾವಿಲ್ಲಿ ರೀಲ್ಸ್ ಮಾಡಿದ್ದು ಅನ್ನೋದಾಗಿ ಕೈ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಅದನ್ನ ರೆಕಾರ್ಡ್ ಕೂಡ ಮಾಡಲಾಗಿದೆ. ಹಾಗೆ ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ತಾರೆ. ಇದಾದ ನಂತರದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಸಂಪೂರ್ಣ ಆಯಿತು ಅಂತ ಆದರೆ ಅವರನ್ನ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಬಸವೇಶ್ವರ ನಗರ ಠಾಣೆಯ ಪೊಲೀಸರು ಅವರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು, ಮತ್ತೆ ಇವರುಗಳನ್ನ ಬಸವೇಶ್ವರ ನಗರ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ನೋಡಿ, ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ, ವಾಪಸ್ ಆಗ್ತಾ ಇದ್ದಾರೆ. ಮಹಜರು ಪ್ರಕ್ರಿಯೆ ಮುಗಿದಿದೆ. ರಜತ್ ಹಾಗೆ ವಿನಯ್ ಮಹಜರು ಪ್ರಕ್ರಿಯೆ ಮುಗಿದಿದೆ. ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋದಿಂದ ಮತ್ತೆ ಪೊಲೀಸ್ ಠಾಣೆಯತ್ತ, ಬಸವೇಶ್ವರ ನಗರ ಪೊಲೀಸ್ ಠಾಣೆಯತ್ತ ಹೋಗ್ತಾ ಇರುವಂತ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಕ್ವಿಕ್ ಆಗಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ರೀಲ್ಸ್ ಮಾಡಿದ್ದೆಲ್ಲಿ, ಇವೆಲ್ಲ ಮಾಹಿತಿಯನ್ನ ಪೊಲೀಸರು ಕೆದಕಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಈ ಕ್ಷಣಕ್ಕೂ ಗೊತ್ತಾಗಬೇಕಾಗಿರುವಂಥ ವಿಚಾರ, ಅವ್ರು ಬಳಸಿದ್ದಂಥ ಮಚ್ಚಿಯಲ್ಲಿ ಅದು ಯಾವುದು, ರಿಯಲ್ಲಾ ಅಥವಾ ಫೇಕಾ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಸೊ ಅದ್ರ ಮೇಲೂ ಕೂಡ ಅವರಿಗೆ ಕಾನೂನಿನ ಸಂಕಷ್ಟ ಇದ್ದೇ ಇದೆ. ರಿಯಲ್ ಅಂತ ಆದರೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇದಾಗಲೇ ಕೇಸ್ ದಾಖಲಾಗಿದೆ, ಅದು ಪ್ರೂವ್ ಟು ಬಿ ರೈಟ್ ಅನ್ನೋದಾಗುತ್ತೆ. ಒಂದು ವೇಳೆ ಅದು ಫೇಕ್ ಆದರೆ ಇನ್ನೊಂದು ಮಚ್ಚನ್ನ ಯಾಕೆ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಬಂದು ಸಬ್ಮಿಟ್ ಮಾಡಿದ್ರು ಅನ್ನುವಂಥ ಪ್ರಶ್ನೆನೂ ಕೂಡ ಹೇಳುತ್ತೆ. ಇವೆಲ್ಲದಕ್ಕೂ ಕೂಡ ಸಿದ್ಧವಾಗಿರಬೇಕು.